ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ಫುಡ್ಸ್ ಚಾನಲ್. ಇವತ್ತಿನ ರೆಸಿಪಿ ಎಗ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಯಾವುದೇ ಪುಡಿ ಹಾಕ್ದೇನೆ ತುಂಬ ಟೇಸ್ಟಿಯಾಗಿರುತ್ತೆ. ಬೇಯಿಸಿಟ್ಕೊಂಡಿರೋ ಮೊಟ್ಟೆ ನಾನು 4 ತೊಗೊಂಡಿದ್ದೀನಿ. ಅಕ್ಕಿ 1 ಗ್ಲಾಸ್ ಆಗೋಷ್ಟು 250 ml ಆಗುತ್ತೆ ಇದು. ಕಾಯಿ ಹಾಲು ನೀವೆಷ್ಟು ಅಕ್ಕಿ ತೊಗೊಂಡಿರೋ ಅದ್ರ ಡಬಲ್ ತೊಗೊಬೇಕಾಗುತ್ತೆ. ಎಣ್ಣೆ 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು, ಪಲಾವ್ ಎಲೆ 2, ಚಕ್ಕೆ 1 ಇಂಚು, ಲವಂಗ 4, ಇದು ಫ್ಲೇವರ್ಗೋಸ್ಕರ ಅಷ್ಟೇ, ಸ್ವಲ್ಪ ತೊಗೊಳ್ಳಿ. ಜಾಪತ್ರಿ ಸ್ವಲ್ಪ, ಕಲ್ಲುವು ಸ್ವಲ್ಪ, ಕಸೂರಿ ಮೇಥಿ ಸ್ವಲ್ಪ, ಇದನ್ನು ಅಷ್ಟೇ ಎಲ್ಲನೂ ಅಷ್ಟೇ ಸ್ವಲ್ಪ ತೊಗೊಳ್ಳಿ ಫ್ಲೇವರ್ಗೋಸ್ಕರ. ಹಸಿಮೆಣ್ಸಿನ್ಕಾಯಿ 20 ತೊಗೊಂಡಿದ್ದೀನಿ, ಸ್ವಲ್ಪ ಖಾರ ಜಾಸ್ತಿನೇ ಇರಲಿ. ಈರುಳ್ಳಿ 1 ಮೀಡಿಯಮ್ ಸೈಜ್ದು, ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನ್ ಆಗೋಷ್ಟು, ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಇದೆರಡೂ ಸ್ವಲ್ಪ ಆಗೋಷ್ಟು ತೊಗೊಂಡಿದ್ದೀನಿ. ಟೊಮೆಟೊ 2 ಚಿಕ್ಕದು ಕಟ್ ಮಾಡಿ ಇಟ್ಕೊಂಡಿರೋದು, ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಇದಕ್ಕೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬೆಚ್ಚಗೆ ಆದಮೇಲೆ ಪಲಾವ್ ಎಲೆ ಹಾಕ್ಕೊಳ್ಳಿ. ಪೂರ ಕಾಯಬೇಕು ಅಂತ ಏನಿಲ್ಲ, ಜಾಸ್ತಿ ಕಾಯೋಕ್ಕೆ ಬಿಟ್ಟರೆ ಸೀದೋಗುತ್ತೆ, ಅದಕ್ಕೋಸ್ಕರ. ಈಗ ನಾನು ಚಕ್ಕೆ, ಲವಂಗ, ಜಾಪತ್ರಿ, ಕಸೂರಿ ಮೇಥಿ, ಕಲ್ಲುವು ಎಲ್ಲ ಹಾಕ್ಕೊತಾ ಇದ್ದೀನಿ. ಸ್ಪೈಸಸ್ಸು ಎಲ್ಲ ಹಾಕ್ಕೊಂಡು ತಕ್ಷಣವೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು 30 ಸೆಕೆಂಡ್ ಕಾಲ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಹುಷಾರಾಗೆ ಫ್ರೈ ಮಾಡ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಎಗ್ರುತ್ತೆ ಅದಕ್ಕೋಸ್ಕರ. ಈಗ ಈರುಳ್ಳಿ ಹಾಕ್ಕೊಂಡು ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು 1 ನಿಮಿಷ ಕಾಲ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗಬೇಕು ಅದಕ್ಕೆ. 1 ನಿಮಿಷ ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೆಟೊ ಈ 3 ಒಂದೇ ಸಾಲಿ ಹಾಕಿ 4ರಿಂದ 8 ನಿಮಿಷ ಕಾಲ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಈ ಥರ ಬೇಯಿಸ್ಕೊಂಡು ಆಮೇಲೆ ನಾನು ನೆನೆಸಿಟ್ಕೊಂಡಿದ್ದೆ ಅಕ್ಕಿನ 10 ನಿಮಿಷ, ಅದನ್ನು ನೀರೆಲ್ಲ ತೆಗೆದ್ಬಿಟ್ಟು ಈಗ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಟೊಮೆಟೊ, ಈರುಳ್ಳಿ ಎಲ್ಲದಕ್ಕೂ ಸೇರಿ ಒಂದೇ ಸಲ ಹಾಕ್ಕೊಳ್ಳಿ, ಅಕ್ಕಿಗೂ ಸೇರಿ. ಈಗ ನಾನು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ 2 ಸೈಡಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಹಾಗೆ ಹಾಕ್ಕೊತಾ ಇದ್ದೀನಿ. ಪೂರ್ತಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಮಿಕ್ಸಪ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಈಗ ಇದನ್ನು ನಿಧಾನಕ್ಕೆ ಒಂದು ಸಲ ತಿರ್ಸ್ಕೊಟ್ಟು ನಾನು ಕಾಯಿ ಹಾಲು ಹಾಕ್ಕೊತಾ ಇದ್ದೀನಿ. ಅಕ್ಕಿ ನಾನು 1 ಲೋಟ ಎತ್ಕೊಂಡಿದ್ದೆ, ಅದಕ್ಕೋಸ್ಕರ 2 ಲೋಟ ಕಾಯಿ ಹಾಲು ಎತ್ಕೊಂಡಿದ್ದೀನಿ. ನಿಮಗೆ ಈ ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ನೋಡ್ಕೊಡಿ ಕಾಯಿ ಹಾಲು ಹೇಗೆ ಮಾಡೋದು ಅಂತ. ಈಗ ನಾನು ಕಾಯಿ ಹಾಲು ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ಒಂದು ಸಲ ತಿರ್ಸ್ಕೊಡ್ತಾ ಇದ್ದೀನಿ. ಈ ಥರ ತಿರ್ಸ್ಕೊಟ್ಟು ಆಮೇಲೆ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ 2 ವಿಸಿಲ್ ಆಗೋವರೆಗೂ ಕುಗ್ಗಿಸ್ಕೊಂಡ್ರೆ ಸಾಕಾಗುತ್ತೆ, ಇದು ಬೆಂದಿರುತ್ತೆ. 2 ವಿಸಿಲ್ ಆಮೇಲೆ ಹಬೆ ಎಲ್ಲ ಇಳಿಬೇಕು, ಅದಾದಮೇಲೆ ತಕ್ಕೊಳ್ಳಿ. ನೋಡಿ, ಈ ಥರ ಕಾಣುತ್ತೆ, ಭಯ ಪಡೋ ಅವಶ್ಯಕತೆ ಇರಲ್ಲ, ಕಾಯಲ್ಲಿ ಹಾಕಿರೋದ್ರಿಂದ ಈ ಥರ ಆಗುತ್ತೆ. ಇದನ್ನು ನಿಧಾನಕ್ಕೆ ಕೆಳಗಡೆಯಿಂದ ಮೇಲೆಗೆ ತಿರ್ಸ್ಕೊಟ್ರೆ ಆಗುತ್ತೆ, ಅಷ್ಟೇ. ಇದು ನೋಡಿ ಸಿಂಪಲ್ ಮತ್ತು ಈಸಿ, ಯಾವುದೇ ಪುಡಿ ಇಲ್ದ್ರೇ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಇದು. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಚೆನ್ನಾಗೇ ಕೊಡುತ್ತೆ, ಖಾರ ಅದರಲ್ಲೇ ಇರುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಥ್ಯಾಂಕ್ ಯು.